ನೀವೇ ತೆಗೆದ್ರು ಅನ್ನೋ ಒಂದು ಕೂಗೇನಾದ್ರು ನಿಮ್ಮ ಕಮ್ಯುನಿಟಿ? ಅಲ್ಲ, ನಾನು ಕಮ್ಯುನಿಟಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಇಡೀ ರಾಜ್ಯದ ಜನ ಗೊತ್ತು ರಾಜಣ್ಣವ್ರು ಏನೂ ತಪ್ಪು ಮಾಡ್ದಲೇ ಮಂತ್ರಿಗಿರಿ ಹೋಗಿರೋವಂಥದ್ದು. ಸೊ ಅದರಲ್ಲಿ ಒಬ್ಬ ಎಸ್ ಟಿ ಜನಾಂಗ ಸಮಸ್ಯೆ ಆಗಿದೆ, ಅವ್ರಿಗೆ ಇದಾಗಿರೋವಂಥದ್ದು ಜನಾಂಗದಲ್ಲಿ ಕೂಗಿರ್ಬೋದು. ಆದರೆ ಸಾರ್ವಜನಿಕವಾಗಿ ರಾಜಣ್ಣವ್ರಿಗೆ ಆಗಿರೋವಂಥ ಅನಾನುಕೂಲ ಅದು ಖಂಡಿತವಾಗೂ ಮುಂದಿನ ದಿನದಲ್ಲಿ ಸರಿ ಆಗುತ್ತೆ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ, ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದ್ದಾರೆ. ನಿಲುವು ಬೇರೆ ಆಗಿದ್ದೇ ಸಮಸ್ಯೆ ಆಯಿತು ಇರ್ಬೋದೇನೋ. ಯಾಕಂದರೆ ಡಿ ಕೆ ಅವರು ಸಿ ಎಂ ಇದ್ದಾರೆ, ಹಳೆ ಸ್ನೇಹಿತರು ಅಂತ ಹೇಳಿದರೆ ಹೋಗಿ ಮಾತುಕತೆ ಸಹ ನಡೆದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರೇನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ. ಥ್ಯಾಂಕ್ ಯು.